ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಊರು ಕಡೆಯಲ್ಲಿ ಬೇಲಿಗಳಲ್ಲಿ ಬಳ್ಳಿ ರೀತಿ ಬೆಳೆದಿರುತ್ತೆ ಹಾಲ್ ಸೊಪ್ಪು ಅಂತ. ಇದು ನೋಡೋಕ್ಕೆ ಸ್ವಲ್ಪ ಚಕೋತ ಸೊಪ್ಪು ಥರನೇ ಇರುತ್ತೆ, ಬಳ್ಳಿ ರೀತಿ ಹಬ್ಬಿರುತ್ತೆ. ಇದನ್ನು ನಾವು ಕುಡಿನ ಬಿಡಿಸ್ಕೊಂಡು ಇವಾಗ ನಾನಿಲ್ಲಿ ಸಾಂಬಾರನ್ನ ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ಒಂದು ಓಳಷ್ಟು ಅಂದರೆ ಒಂದು ಬೋಲಷ್ಟು ಚಿಕ್ಕ ಬೋಲಲ್ಲಿ ತೊಗರಿಬೇಳೆನ ನೆನೆ ಹಾಕ್ಕೊಂಡಿದ್ದೆ. ಅದನ್ನು ನಾನು ಇಲ್ಲಿ ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ನೆನೆಸ್ಕೊಂಡಿರೋಂಥ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಒಂದು 1/4 ಗಂಟೆ ನೆನೆಸಿದ್ದೆ. ಅದಕ್ಕೆ ನಾನಿಲ್ಲಿ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ ಒಂದು 3.5 ಲೋಟದಷ್ಟು ನೀರನ್ನ ಹಾಕ್ಕೊಂಡೆ. ಅದಕ್ಕೆ ನೋಡಿ ಇಲ್ಲಿ ಹಾಲು ಸೊಪ್ಪನ್ನ ಬಿಡಿಸ್ಕೊಂಡು ಉಪ್ಪಿನಲ್ಲಿ ತೊಳ್ಕೊಂಡಿದ್ದೆ. ಇದರಲ್ಲೇನು ಮಣ್ಣು ಇದೇನು ಇರೋದಿಲ್ಲ, ಧೂಳೇನು ಇರೋದಿಲ್ಲ, ಬಳ್ಳಿ ಈ ಥರ ಹಬ್ಬಿರೋದ್ರಿಂದ. ಅದಕ್ಕೆ ಸಾಂಬಾರು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ, ಒಂದು 20ರಷ್ಟು. ಹಾಗೆ ಟೊಮೊಟೊ 2 ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಹಸಿಮೆಣಸಿನ್ಕಾಯಿ ಒಂದು 8 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು, ಬೆಳ್ಳುಳ್ಳಿನೂ 2 ಸಿಪ್ಪೆ ಬಿಡಿಸಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಸಾರಿನ ಪುಡಿನ ನಾನು 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಆದ ನಂತರ ಚೆನ್ನಾಗಿ ಕೈ ಆಡಿಬಿಟ್ಟು ಒಂದು ಕುದಿ ಬಂದ ನಂತರ ನಾನು ಇದನ್ನು ಕೂಗಿಸ್ಕೊಳ್ತಿದ್ದೀನಿ. ಈ ಸೊಪ್ಪು ಬೇಗ ಬೇಯೋದಿಲ್ಲ, 1-2-3 ವಿಸಿಲು ಕೂಗಿಸ್ಕೊಳ್ತೀನಿ. ನಾನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲು ಕೂಗಿಸ್ಕೊಂಡಿದ್ದೀನಿ. ನೋಡಿ, ಸೊಪ್ಪು ಇನ್ನೂ ಬೆಂದಿರೋದಿಲ್ಲ, ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ. 3 ವಿಸಿಲ್ ಕೂಗಿಸಿದ್ರೂ ಬೆಂದಿರಲ್ಲ ಈ ಸೊಪ್ಪು. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಸೊಪ್ಪು ಇದು. ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕುದಿಸ್ಕೊಳ್ತೀನಿ. ಇದು ಸೊಪ್ಪು ಸ್ವಲ್ಪ ಬೇರೆ ಸೊಪ್ಪಿನ ಥರ ಬೇಗ ಬೇಯೋದಿಲ್ಲ. ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ಕಾಯಿ ಮತ್ತು ಒಂದು ಈರುಳ್ಳಿನ ರುಬ್ಬಿ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸಾಂಬಾರಂದು ತೆಳು ಬೇಕಾದರೆ ತೆಳು, ಸ್ವಲ್ಪ ಗಟ್ಟಿಗೆ ಬೇಕಾದರೆ ಗಟ್ಟಿಗೆ ಮಾಡ್ಕೊಳ್ಳಿ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡೆ. ಈ ಹಾಲು ಸೊಪ್ಪಿನ ಬದಲಾಗಿ ನಾವು ಪಾಲಕ್ ಸೊಪ್ಪಲ್ಲೂ ಈ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಇನ್ನೊಂದು ಪಾತ್ರೆಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಇಂಗನ್ನು ಸೇರಿಸ್ಕೊಂಡು ಒಗ್ಗರಣೆನ ಕೊಟ್ಕೊಳ್ತಿದ್ದೀನಿ. 1-2 ಒಣಮೆಣಸಿನ್ಕಾಯಿ, ಕರಿಬೇವನ್ನ ಹಾಕ್ಕೊಂಡೆ ಒಗ್ಗರಣೆಗೆ. ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರಿಗೆ ಬೇಯುವಾಗ ಹಾಕಿರೋದ್ರಿಂದ ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ಕೊಳ್ತಿಲ್ಲ. ಇವಾಗ ಬೇಯಿಸ್ಕೊಂಡಿರುವಂತಹ ಸಾಂಬಾರನ್ನ ಇದರೊಳಗಡೆಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಸಾಂಬಾರು ರೆಡಿ ಆಯಿತು. ಸ್ನೇಹಿತರೆ, ಒಂದು ಸರಿ ಟ್ರೈ ಮಾಡಿ. ಈ ಹಾಲು ಸೊಪ್ಪು ಸಿಗಲಿಲ್ಲ ಅಂದ್ರೂ ಪಾಲಕ್ ಸೊಪ್ಪನ್ನ ಬಳಸಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು.